ನಮಸ್ತೆ. ಮೊನ್ನೆಯಿಂದ ನಾನು ಬೆಕ್ಕಿಗೆ ಹುಷಾರಿಲ್ಲ ಅಂತ ಪ್ರತಿನಿತ್ಯ ನಾನು ಡಾಕ್ಟರ್ ಹಾಸ್ಪಿಟಲ್ಗೆ ಹೋಗೋದೇ ಆಯಿತು. ಇದುವೇ ಕೆಲಸ ನನಗೆ ಮೊನ್ನೆಯಿಂದ ಅಷ್ಟೇ ಇಲ್ಲ. ಎಲ್ರಿಗೂ ಗೊತ್ತಿರ್ಬೋದು, ನಾನು ದಿನನಿತ್ಯ ನಾನು ಹಾಕ್ತಾನೇ ಇರ್ತೇನೆ. ದಿನನಿತ್ಯ ನಾನು ಹೋದದೆಲ್ಲ ಡೀಟೇಲ್ಸ್ ನಾನು ಹಾಕ್ತಾ ಇರ್ತೇನೆ. ಮೊನ್ನೆ ಒಂದು ಬೆಕ್ಕಿಗೆ ಹುಷಾರಿರಲಿಲ್ಲ, ಅದು 4 ದಿನ ಅದಕ್ಕೆ ನಾನು ಕಂಟಿನ್ಯೂಸ್ಲಿ ಕೊಂಡೋಗಿ ಡ್ರಿಪ್ಸ್ ಇಟ್ಟ ಕಾರಣ ಅದಕ್ಕೆ ಬ್ಲಡ್ ಟೆಸ್ಟ್, ಅದು ಇದು 2 ಸರಿ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ. ಆದ ಕಾರಣ ಬೆಕ್ಕು ಈಗ ಹುಷಾರಾಗಿ ಉಂಟಲ್ಲ, ಅದು ಆಟ ಆಡ್ತಾ ಉಂಟು. ನನಗೆ ಬಹಳ ಸಂತೋಷ. ಈಗ ಅದರ ಜೊತೆಯಲ್ಲಿದ್ದ ಇನ್ನೊಂದು ಬೆಕ್ಕಿಗೆ ಈಗ ಪುನೊಂದು ಹಾಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ. ಇವತ್ತು ನಾನು 3ನೇ ದಿನ ಕೊಂಡೋಗಿದೆ. ಈ 3 ದಿನದಲ್ಲಿ ಆ ಬೆಕ್ಕಿಗೆ ಆದ ಖರ್ಚನ್ನು ನಾನು ಹೇಳ್ತೇನೆ ನೋಡಿ. ಫಸ್ಟ್ ಆಫ್ ಆಲ್, ಫಸ್ಟಿಗೆ ಹೋದ ದಿನ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಲೇಬೇಕು. ಯಾಕೆಂದರೆ ಅದರಲ್ಲಿ WBC ಕೌಂಟಿಂಗ್ ಅವರು ನೋಡ್ತಾರೆ. ಅದು ತುಂಬ ಡೌನ್ ಇದ್ದರೆ ಬಹಳ ಅಪಾಯ, ಪ್ರಾಣಿಗಳಿಗೆ ಇರ್ಬೋದು, ಮನುಷ್ಯರಿಗೆ ಸಹ. WBC ಕಡಿಮೆ ಆದರೆ ತುಂಬ ಡೇಂಜರ್ ಅದು. ಆದ ಕಾರಣ ಇದರದ್ದು 430 ಏನಾಯಿತು, WBC ಕೌಂಟಿಂಗ್ ಮಾಡುವಾಗ 430 ಏನಾಯಿತು. ಆದ ಕಾರಣ ಇಮಿಡಿಯೇಟ್ಲಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ನೋಡಿ. ಇದೆಲ್ಲ ಅವರು ಕೊಟ್ಟಂತಹ ಮೆಡಿಸಿನ್ಗಳು, ಇಷ್ಟು ಮೆಡಿಸಿನ್ಗಳು ಇವತ್ತು ನಿನ್ನೆ ಮೊನ್ನೆ ಕಂಟಿನ್ಯೂಸ್ಲಿ ಅವರು ಕೊಟ್ಟದು. ಮೊನ್ನೆದು ದಿನ ಎಷ್ಟು ಬಿಲ್ ಆಗಿದೆ ಅಂತ ಹೇಳಿದರೆ, ಫಸ್ಟ್ ಡೇ ಬಿಲ್ ಆದದ್ದು 1240 ನೋಡಿ, 1240. ಓಕೆ. ಸೆಕೆಂಡ್ ಡೇ 670, ಸೆಕೆಂಡ್ ಡೇ 670. ಥರ್ಡ್ ಡೇ ಇವತ್ತು ಎಷ್ಟು 875 ನೋಡಿ. 3 ದಿನದಲ್ಲಿ ಗೊತ್ತಾಯ್ತಲ್ಲ. ರಿಕ್ಷಾಕ್ಕೆ ದಿವಸಕ್ಕೆ 300 ರೂಪಾಯಿ, ಹಾಗೆ 900 ರೂಪಾಯಿ ರಿಕ್ಷಾಕ್ಕೆ. ಎಲ್ಲಿ? ಉಜ್ಜೋಡಿಯಿಂದ ಕುಲಶೇಖರ, ಲಿಟಲ್ ಪೌಸ್. ಯಾಕೆಂದರೆ ಕೆಲವೊಮ್ಮೆ ಅವರು ವೆಯ್ಟಿಂಗ್ ಮಾಡ್ತಾರೆ. ವೆಯ್ಟಿಂಗ್ ಮಾಡೋ ನಾವು ಸ್ವಲ್ಪ ಜಾಸ್ತಿ ಕೊಡಲೇಬೇಕಾಗ್ತದೆ, ಗೊತ್ತಾಯ್ತಲ್ಲ. ಹೀಗೆ ನನಗೆ ಖರ್ಚು ಒಂದು ದಿವಸಕ್ಕೆ, ನಾನು ರಿಕ್ಷಾಕ್ಕೆ 900 ಆದರೆ ಇದು ಒಂದು 2-3-4 ಸಾವಿರ. ಎಷ್ಟು ಖರ್ಚು ಅಂದರೆ, ಈಗ ಒಂದು ಬೆಕ್ಕಿಗೆ ನಾನು 3-4 ಸಾವಿರ ಖರ್ಚಾದರೆ, ಮೊನ್ನೆ ಆ ಬೆಕ್ಕಿಗೆ 3-4 ಸಾವಿರ ಖರ್ಚು, ಈ ಬೆಕ್ಕಿಗೆ 3-4 ಸಾವಿರ ಖರ್ಚು. ಪುನಃ ನಾಳೆ ಬ್ಲಡ್ ಟೆಸ್ಟ್ 5 ಸಾವಿರ ಖರ್ಚಾಗ್ತದೆ. ನಾಳೆ ಪುನಃ ಬ್ಲಡ್ ಟೆಸ್ಟ್ ಮಾಡುವಾಗ 1 ಸಾವಿರ ಚಿಲ್ಲರೆ ನಾಳೆ ಆಗ್ತದೆ. ಹೀಗೆ ನಾನು ಈ ಒಂದು ಪ್ರಾಣಿಗಳಿಗೆ ಹುಷಾರಿಲ್ಲದಾಗ, ನಾವು ಸಾಕಿದ ಮೇಲೆ, ಪ್ರೀತಿಯಿಂದ ಸಾಕಿದ ಮೇಲೆ, ಅದು ಅನಾರೋಗ್ಯದಲ್ಲಿ ಬೀಳುವಾಗ ನಾವು ಅದನ್ನು ಡಾಕ್ಟರ್ ಹತ್ರ ತೋರಿಸದೆ ಚಿಕಿತ್ಸೆ ಕೊಡಿಸದಿದ್ದರೆ ಅದು ಮಾನವೀಯತೆಯ? ನಾವು ತರುವುದು ಯಾಕೆ? ಒಂದು ಪ್ರೀತಿಯಿಂದ ಸಾಕಬೇಕು ಅಂತ ತರುವುದು. ಹಾಗೆ ನಾವು ಅದಕ್ಕೆ ಹುಷಾರಿಲ್ಲದಾಗ ಕೂಡ ನಾವು ಅವುಗಳಿಗೆ ಒಂದು ಬೇಕಾದ ಚಿಕಿತ್ಸೆಯನ್ನು ಕೊಡಿಸಲೇಬೇಕು. ಹಾಗೆ ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವು ಕೊಂಡೋದಾಗ ಅವಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಬೇಕಿದ್ದ ಡ್ರಿಪ್ಸ್, ಇಂಜೆಕ್ಷನ್, ಒಂದು 3-4 ಥರದ ಇಂಜೆಕ್ಷನ್, ಸ್ಕಿನ್ನಿಗೆ ಬೇರೆ ಇಂಜೆಕ್ಷನ್ ಮತ್ತು ಡ್ರಿಪ್ಸಿಗೆ ಬೇರೆ. ನಾನು ನೋಡ್ತಾ ಇದ್ದೇನಲ್ಲ, ಇಷ್ಟೆಲ್ಲ ಮಾಡಿದ ಕಾರಣ ಮೊನ್ನೆ ನನ್ನ ಒಂದು ಬೆಕ್ಕು ಬದುಕಿತ್ತು. ಈಗ 2ನೇ ಬೆಕ್ಕು ಸಹ ಹುಷಾರಾಗ್ತಾ ಉಂಟು. ಇಷ್ಟೆಲ್ಲೇನು ಧರ್ಮಕ್ಕೆ ಯಾರು ಸಹ ಮಾಡೋದಿಲ್ಲ, ಎಲ್ಲ ಕಡೆ ಉಂಟಲ್ಲ. ಖರ್ಚು ಉಂಟು. ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಸಹ ಅಲ್ಲಿ ಅವರದ್ದು ಟೈಮಿಂಗ್ ಅಂದರೆ ಬೆಳಿಗ್ಗೆ 10 ಗಂಟೆ ಅಂದರೆ 12ವರೆಗೆ ಕ್ಲೋಸ್ ಮಾಡಿ ಆಗ್ತದೆ. ನಂತರ ನಾವು ಎಷ್ಟು ಸೀರಿಯಸ್ ಇದೆ ಸಹ ಅವರು ಒಳಗೆ ತಗೊಳ್ಳೋದಿಲ್ಲ. ನಂತರ ಮಧ್ಯಾಹ್ನ ನಂತರ ಅವರದ್ದು 2 ಗಂಟೆಯಿಂದ 3ವರೆ ತನಕ. ಮತ್ತು ಅಲ್ಲಿ ಕೂಡ ರಶ್ ಇರ್ತದೆ ತುಂಬ, ನಾವು ಕಾಯಬೇಕು. ಸೀರಿಯಸ್ ಆಗಿದ್ದರೆ ಹೋಗಿದೆ, ಇಮಿಡಿಯೇಟ್ ಅವರು ಸೀರಿಯಸ್ ಕೇಸ್ ತಗೊಳ್ಳೋದಿಲ್ಲ. ಯಾರು ಲೈನ್ ಪ್ರಕಾರ ಬಂದರೆ ಹಾಗೆ ಮಾತ್ರ ತಗೊಳ್ಳೋದು. ಹಾಗಿರುವಾಗ ನಾನು ಪ್ರೈವೇಟಿಗೆ ಹೋಗ್ತೇನೆ. ಪ್ರೈವೇಟಲ್ಲಿ ನೋಡಿ ಎಲ್ಲ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಚಾರ್ಜ್ ಇಷ್ಟು ಇರ್ತದೆ. ಹಾಗಿರುವಾಗ ನಾವು ಹಣದಾಚೆ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡೋದಿರಲಿಕ್ಕೂ ಆಗೋದಿಲ್ಲ. ನಾನು ಜನರಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಕೈಯಲ್ಲಿ ಆಗುವಷ್ಟು ಒಂದು ಕಿಂಚಿತ್ತು ಸಹಾಯ ಮಾಡಿದರೆ ಆ ಒಂದು ಅನಾರೋಗ್ಯದಲ್ಲಿದ್ದ ಪ್ರಾಣಿಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವುಗಳ ಜೀವ ಉಳಿತದೆ. ಅವುಗಳ ಒಂದು ಜೀವ ನಿಮ್ಮ ಸಹಾಯದಿಂದ ಉಳಿತದೆ ಅಂತಾದರೆ ಅದರ ಪುಣ್ಯದ ಫಲ ನಿಮಗೆ ಕೂಡ ಸಿಗ್ತದೆ, ಖಂಡಿತ ಸಿಗ್ತದೆ. ಅದಕ್ಕೋಸ್ಕರ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಮ ಕೈಯಲ್ಲಿ ಕಿಂಚಿತ್ತಾದರೂ ಒಂದು ಸಹಾಯ ಮಾಡೋದಾದರೆ ಖಂಡಿತ ಮಾಡಿ. ಯಾಕೆಂದರೆ ನನಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬಹಳ ಒಂದು ಖರ್ಚಿರೋದು, ಅದೇ ನನಗೆ ಟೆನ್ಷನ್ ಆಗೋದು. ಅದು ಬಿಟ್ಟರೆ ನನಗೆ ಬೇರೆ ಯಾವುದು ಸಹ ಟೆನ್ಷನ್ ಇಲ್ಲ. ಸೊ ಫುಡ್ಡಿಗೆ ನಾನು ಯಾವಾಗಲೂ ಹೇಳ್ತೇನೆ, ಪ್ರಾಣಿಗಳ ಫುಡ್ಡಿಗೆ ನನಗೆ ಏನು ತೊಂದರೆ ಇಲ್ಲ. ಜನರು ಸಹಾಯ ಮಾಡ್ತಾನೆ ಇದ್ದಾರೆ. ತಿಂಗಳು ಬೇಕಾಗುವಂಥ ಅಕ್ಕಿ ಇರ್ಬೋದು, ಡಾಗ್ ಫುಡ್ ಇರ್ಬೋದು, ಕ್ಯಾಟ್ ಫುಡ್ ನನಗೆ ಬಂದೇ ಬರ್ತದೆ. ಈಗ ನಿನ್ನೆ ಒಬ್ಬರು ಅವರ ಮಗನ ಬರ್ಡೇ ಅಂತ 5,000 ರೂಪಾಯಿ ನನಗೆ ಅಕೌಂಟಿಗೆ ಹಾಕಿದರು. ಆ 5,000ದಲ್ಲಿ ನೋಡಿ ನನಗೆ ಖರ್ಚಾದದೆಷ್ಟು. ಇವತ್ತು ಸಹ ಒಂದು ಎಷ್ಟು, ಇವತ್ತು ನಾನು ಹೇಳಿದೆ 870 ಮತ್ತು 300 ರೂಪಾಯಿ ರಿಕ್ಷಾಕ್ಕೆ. ಮೊನ್ನೆ ಹೋದೆ, ನಾಳೆ ಬ್ಲಡ್ ಟೆಸ್ಟ್ ಉಂಟು, ನಾಳೆ ಪುನಃ ಡ್ರಿಪ್ಸ್ ಇಡಬೇಕು. ಈ ಥರದ್ದೆಲ್ಲ ಬಂದ ಹಣ ನನಗೆ ಹಾಗೆ ಖರ್ಚಾಗ್ತದೆ. ಕೆಲವರೆಲ್ಲ ಸ್ವಲ್ಪ ಕೊಡ್ತಾ ಇರ್ತಾರೆ. ಈ ಕೊಟ್ಟ ಹಣ ಏನಾಯ್ತದೆ ಗೊತ್ತುಂಟು, ಈ ಥರ ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಖರ್ಚಾಗ್ತದೆ. ಹಾಗೆ ನಾನು ಬೀದಿ ನಾಯಿ ಎಲ್ಲ ಕೆಲವು ನೋಡಲಿಕ್ಕೆ ಹೋದರೆ ಅವುಗಳನ್ನು ಸಹ ಕೆಲವೊಮ್ಮೆ ಡಾಕ್ಟರ್ ತಗೊಂಡು ಹೋಗ್ತೇನೆ.
ಈಗ ಒಂದು ಬೀದಿ ನಾಯಿ ಸಹ ಉಂಟು, ಅದನ್ನು ಈಗ ನನಗೆ ಪುರ್ಸೋದಿಲ್ಲ. ನಾಳೆ ಆದರೆ ಅದನ್ನು ಡಾಕ್ಟರ್ಗೆ ಒಮ್ಮೆ ತೋರಿಸಬೇಕು. ಒಂದು ಗಾಯ ಟ್ಯೂಮರ್ ಓಪನ್ ಆಗಿ ಕಂಟಿನ್ಯೂಸ್ಲಿ ಮೆಡಿಸಿನ್ ಹಾಕ್ತಾಯಿದ್ದೆ, ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಕಂಪ್ಲೀಟ್ ಗುಣ ಆಗೋದೇ ಇಲ್ಲ. ಅದು ಯಾಕೆ ಅಂತ ಡಾಕ್ಟರ್ ಹತ್ರ ತೋರಿಸುವ, ಯಾಕೆಂದರೆ ತುಂಬ ಡಿಲೇ ಆಯಿತು ಈಗಾಗಲೇ. ಅದೇ ಇದ್ದ ಹಾಗೆ ಉಂಟು ಗಾಯ, ಏನು ವರ್ಸ್ಟ್ ಆಗಲಿಲ್ಲ. ಸೊ ಹೀಗೆಲ್ಲ ಆಗುವಾಗ ನನಗೆ ಬಹಳ ಒಂದು ಕಷ್ಟ ಆಗ್ತದೆ ಈ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ. ದಯವಿಟ್ಟು ನೀವು ಯಾರಾದರೂ ಸಹಾಯ ಮಾಡಲಿಕ್ಕೆ ಇಷ್ಟಪಡುವವರು, ನಾನು ನನ್ನ ಗೂಗಲ್ ಪೇ ನಂಬರ್ ಹಾಕ್ತೇನೆ, ಅದಕ್ಕೆ ನೀವು ಸಹಾಯ ಮಾಡ್ಬೋದು. ನಿಮ್ಮ ಸಹಾಯ ನನಗೆ ಬಹಳ ಮುಖ್ಯ. ಯಾಕೆಂದರೆ ನಾನೊಂದು ಪ್ರಾಣಿಗಳ ಜೀವ ಉಳಿಸಬೇಕಾದ್ರೆ ಹಣದ ಅವಶ್ಯಕತೆ ಖಂಡಿತ ಉಂಟು. ನಾನು ನನ್ನ ಕಡೆಯಿಂದ ಶ್ರಮ ಪಡ್ಬೋದು, ನನ್ನ ಟೈಮ್ ಕೊಡ್ಬೋದು, ನನ್ನ ಎನರ್ಜಿ ಎಲ್ಲ ನಾನು ಏನು ಮಾಡ್ತಾಯಿದ್ದೇನೆ ಅದನ್ನೆಲ್ಲ ನಾನು ಕೊಡ್ಬೋದು. ಅದೇ ಫೈನಾನ್ಷಿಯಲ್ ಆಗಿ ನಾನು ಬಹಳ ಕಷ್ಟದಲ್ಲಿದ್ದೇನೆ. ಯಾಕೆಂದರೆ ನನಗೆ ಕೂಡ ಜಾಬ್ ಇಲ್ಲ. ನಾನು ಜಾಬ್ ಇಲ್ಲದ 2 ವರ್ಷ ಆಯಿತು, ನಾನು ಮನೆಯಲ್ಲಿದ್ದೇನೆ. ಸೊ ಕೆಲವೊಂದು ನನಗೆ ಬ್ಯಾಕ್ ಪೈನ್ ಅದೆಲ್ಲ ಇರುವ ಕಾರಣ ನಾನು ಕೆಲಸ ಬಿಟ್ಟು ಮನೆಯಲ್ಲಿದ್ದೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಣಿಗಳ ಕೆಲಸ ಜಾಸ್ತಿ ಆದ ಕಾರಣ ನನಗೆ ಬೆನ್ನು ನೋವು ಮತ್ತು ಸೈನು ಸಹ ಜಾಸ್ತಿ ಆಗ್ತಾ ಉಂಟು. ಯಾಕೆಂದರೆ ನನಗೆ ರೆಸ್ಟ್ ಇಲ್ಲ, ಬ್ರೇಕೇ ಇಲ್ಲ. ನನಗೆ ಒಂದಲ್ಲ ಒಂದು ಕಾಲ್ಸ್ ಬರ್ತಾ ಇರ್ತದೆ. ಕಾಲ್ಸ್ ಬಂದಾಗ ನನಗೆ ಪ್ರಾಣಿಗಳನ್ನು ನೋಡಲಿಕ್ಕೆ ಹೋಗಲೇಬೇಕಾಗ್ತದೆ. ಹಾಗಿರುವಾಗ ಜನರು ನನಗೆ ಸ್ವಲ್ಪ ಸಹಾಯ ಮಾಡಿದರೆ, ಈಗ ಒಂದು ಪ್ರಾಣಿಗಳಿಗೆ ನಾನು ಸಹಾಯ ಖಂಡಿತ ಮಾಡ್ತೇನೆ. ನನ್ನ ಕೈಲಿ ಆಗುವಷ್ಟು ನಾನು ಸಹಾಯ ಮಾಡೇ ಮಾಡ್ತೇನೆ. ಕೊಂಡೋಗ್ತೇನೆ, ಸೇವೆ ಮಾಡ್ತೇನೆ, ಏನು ಬೇಕಾದರೂ ನಾನು ಮಾಡ್ತೇನೆ. ಹಣದ ವಿಷಯದಲ್ಲಿ ಮಾತ್ರ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ದಯವಿಟ್ಟು ನಾನು ನನ್ನ ಗೂಗಲ್ ಪೇ ನಂಬರ್ ಹಾಕ್ತೇನೆ. ಸ್ವಲ್ಪ ನಿಮ್ಮ ಕೈಯಿಂದ ಆಗುವಷ್ಟು ಹಾಕಿ, ಇದರ ಪುಣ್ಯದ ಫಲ ನಿಮಗೆ ಕೂಡ ಸಿಗಲಿ ಅಂತ ನಾನು ದೇವರ ಹತ್ರ ಬೇಡಿಕೊಳ್ತೇನೆ. ಥ್ಯಾಂಕ್ ಯು.